ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ, ನಾನು ಇವತ್ತು ಬರೀ ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದೊಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಬರೀ 2 ಪೊಟ್ಯಾಟೋಯಿಂದ ಮಾಡೋದು. ನೀವು ಶಾಪ್ಗಳಿಂದ ತರ್ತಿರಲ್ವಾ ಸ್ಮೈಲಿ, ಇದನ್ನು ನಾನು ಹೋಮ್ ಮೇಡ್ ಹೆಂಗೆ ಮಾಡೋದು, ಆಮೇಲೆ ಪೊಟ್ಯಾಟೊ ರಿಂಗ್ಸ್ ಇದು ಹೋಮ್ ಮೇಡ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಹೆಂಗೆ ಮಾಡೋದಂತ ನೋಡೋಣ. ಇವಾಗ ಫಸ್ಟಿಗೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಸಾಸ್ ಪ್ಯಾನ್ನ ಇಡ್ತಾಯಿದ್ದೀನಿ, ನೀರಿಟ್ಟು. ಇದು ಅಂದರೆ ಪೊಟ್ಯಾಟೊ ಬೇಯಿಸೋಕ್ಕೋಸ್ಕರ. ಇವಾಗ ನಾನು ಸಿಪ್ಪೆಲ್ಲ ತೆಗೆದಿರುವಂಥ 2 ಪೊಟ್ಯಾಟೋನ ನಾನು ತಗೊಂಡಿದ್ದೀನಿ, ಮೀಡಿಯಮ್ ಸೈಜಿದು. ಇದನ್ನು ನಾನಿವಾಗ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಸೈಜು 2 ಆಲೂಗಡ್ಡೆ ತಗೊಂಡಿದ್ದೀನಿ. ನೀವು ಬರೀ 2 ಆಲೂಗಡ್ಡೆಯಲ್ಲಿ ಮಾಡ್ಕೋಬೋದು. ಅಂದರೆ ಒಂದು 4 ಜನಕ್ಕಾಗುವಷ್ಟು ನೀವು 2 ಪೊಟ್ಯಾಟೋದಲ್ಲಿ ಮಾಡ್ಕೋಬೋದು. ಜಾಸ್ತಿ ಜನರಿಗೆ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿನೇ ಪೊಟ್ಯಾಟೋನ ಹಾಕ್ಕೊಳ್ಳಿ. ಇವಾಗ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ದಪ್ಪಗೆ ಇದ್ರೆ ಸಾಕು, ಇಲ್ಲಾಂದರೆ ಇದಕ್ಕಿಂತ ಸಣ್ಣಗೆ ಮಾಡಿಕೊಂಡ್ರೂ ನಡೆಯುತ್ತೆ. ಇವಾಗ ಇದನ್ನು ನಾನು ಸಣ್ಣಗೆ ಕಟ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ನೀವು ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಇವಾಗ ನಾನು ಬಾಯ್ಲ್ ಬರ್ತಾ ಇದೆ ನೋಡಿ ನೀರು. ಅವಾಗ ಏನು ಮಾಡಬೇಕು, 1 ಸ್ಪೂನಷ್ಟು ಉಪ್ಪು, ಅಂದರೆ ಪೊಟ್ಯಾಟೊ ಬೇಯೋಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನ 1 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಬಾಯ್ಲ್ ಬರೋಕ್ಕೆ ಬಿಡಿ. ಚೆನ್ನಾಗಿ ಬಾಯ್ಲ್ ಬರ್ತಾ ಇರುವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ನಾವು ಕಟ್ ಮಾಡಿರುವಂಥ ಆಲೂಗಡ್ಡೆ ಇದೆಯಲ್ವ, ಅದನ್ನು ಇದಕ್ಕೆ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಒಂದು 6ರಿಂದ 7 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ. ಚೆನ್ನಾಗಿ ಇದು ಬೇಯಬೇಕು ಆಲೂಗಡ್ಡೆ. ಇವಾಗ ಚೆನ್ನಾಗಿ ಬಾಯ್ಲ್ ಬರ್ತಾ ಇದೆ. ಹೀಗೆ ಒಂದು 6 ನಿಮಿಷ ಇದನ್ನು ನಾನಿವಾಗ ಬೇಯಿಸ್ಕೋತೀನಿ ನೋಡಿ. ಇವಾಗ ಆಲೂಗಡ್ಡೆ ಬೇಯ್ತಾ ಬಂತು ನೋಡಿ. ಒಂದು 6 ನಿಮಿಷ ಆದ ನಂತರ ನೋಡಿ, ನಾವು ಸ್ಪೂನಲ್ಲಿ ಈ ಥರ ಟಚ್ ಮಾಡಿದಾಗ ಆರಾಮಾಗಿ ಅದು ಹೋಗಿ ಪೊಟ್ಯಾಟೊ ಬೆಂದಿರುವಾಗ ಏನಾಗುತ್ತೆ, ಅದು ಪೀಸ್ ಆಗುತ್ತೆ ಸ್ಪೂನ್ ಹಾಕಿದಾಗ. ಅಷ್ಟು ಬೇಯಿಸ್ಕೋಬೇಕು. ಅದನ್ನು ಒಂದು ಸೋರಿಸುವಂಥ ಪಾತ್ರೆಗೆ ಹಾಕಿ ಇದನ್ನು ಸೋರಿಸ್ತಾ ಇದ್ದೀನಿ. ಸೋರಿಸಿ ನಾನಿವಾಗ ಒಂದು ಬೌಲ್ ತೊಗೋತಾ ಇದ್ದೀನಿ. ಬೌಲಿಗೆ ನಾನು ಬೇಯಿಸಿರುವಂಥ ಆಲೂಗಡ್ಡೆ ಇದೆಯಲ್ಲ, ಅದನ್ನು ನಾನಿವಾಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಇದು ಒಂದು ತರಿನೂ ಇಲ್ದಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಸ್ಟೀಲ್ ಪಾತ್ರೆ ಬರುತ್ತೆ ಸೋರಿಸುವಂಥದ್ದು, ಅದರಲ್ಲಿ ನೀವು ಆರಾಮಾಗಿ ಸೋರಿಸ್ಕೋಬೋದು, ಒಂದೇ ಒಂದು ಗಂಟು ಇಲ್ದಂಗೆ. ನಾನಿವಾಗ ಇದನ್ನು ಸ್ಮ್ಯಾಶರಲ್ಲಿ ನಾನಿವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಸ್ಮ್ಯಾಶ್ ಆದ ನಂತರ ನುಣ್ಣಗೆ ಇದಕ್ಕೇನು ಮಾಡಬೇಕಂದ್ರೆ 1 ಸ್ಪೂನಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಕಾರ್ನ್ಫ್ಲವರು ಒಂದು ಅರ್ಧ ಕಪ್ಪಷ್ಟು ನೀವು ಹಾಕ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಜಾಸ್ತಿ, ಬರೀ 3 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾವು ಇದನ್ನು ತಯಾರು ಮಾಡ್ತಾ ಇರೋದು. ಸೇಮ್ ಅಂಗಡಿಗಳೆಲ್ಲ ಸಿಗುತ್ತಲ್ವ ಸ್ಮೈಲಿ, ಅದೇ ಥರನೇ ಆಗುತ್ತೆ. ಇವಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಹಿಟ್ಟು ಥರ ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ನಾವು ಸ್ಲ್ಯಾಬ್ ಮೇಲೇ ನಾನು ಇದನ್ನು ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೀವು ಬೇಕಂದರೆ ನಾವು ಚಪಾತಿ ಮಾಡ್ತೀವಲ್ವ ಅದರಲ್ಲೂ ಮಾಡ್ಕೋಬೋದು. ನಾನಿವಾಗ ಇದನ್ನು 2 ಥರದ್ದು ಮಾಡ್ತಾಯಿದ್ದೀನಿ. ಅದಕ್ಕೆ 2 ಡಿವೈಡ್ ಮಾಡ್ತಾಯಿದ್ದೀನಿ. ಹಿಟ್ಟಿಂದ 2 ಡಿವೈಡ್ ಮಾಡಿಕೊಂಡು ಇದನ್ನು ನಾವು ಚಪಾತಿ ಥರನೇ ಲಟ್ಟಿಸ್ಕೋಬೇಕು. ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ದಪ್ಪಗೆ ನೀವು ಲಟ್ಟಿಸ್ಕೋಬೇಕು ಇದನ್ನು. ಇವಾಗ ನಾನು ಇದು ಲಟ್ಟಣಿಗೆಯಿಂದ ನಾನಿವಾಗ ಚಪಾತಿ ಥರ ನೋಡಿ, ಈ ಥರ ನಾನು ಇದನ್ನು ಚೆನ್ನಾಗಿ ಲಟ್ಟಿಸ್ತಾ ಇದ್ದೀನಿ ಅಗಲವಾಗಿ. ಇವಾಗ ಇದರ ಸೈಡ್ ಎಕ್ಸ್ಟ್ರಾಸ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ತೆಗಿತಾ ಇದ್ದೀನಿ. ಸೈಡಿಂದ ಕ್ಲೀನಾಗಿ ಒಂದು ಸ್ಕ್ವೇರ್ ಥರ ಮಾಡ್ತಾಯಿದ್ದೀನಿ. ಸ್ಕ್ವೇರ್ ಮಾಡ್ಕೊಂಡು ಇದು ಕುಕ್ಕಿಂಗ್ ಕಟರ್ ಅಂತ ಬರುತ್ತೆ, ಕುಕ್ಕೀಸ್ ಮಾಡ್ತೀವಲ್ವ ಅಂತ ಆ ಕಟರ್ ಇದೆಯಲ್ವ ಅದನ್ನು ಯೂಸ್ ಮಾಡ್ಕೋಬೇಕು. ಅದರಿಂದ ನೀವು ಇವಾಗ ಏನು ಮಾಡಬೇಕಂದ್ರೆ ಈ ಥರ ನಾವು ಇದರಲ್ಲಿ ಕುಕ್ಕಿ ಕಟರಲ್ಲಿ 3 ಟೈಪ್ ಬರುತ್ತೆ. ಅದರಲ್ಲಿ ಸ್ಮಾಲ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ನಾನಿವಾಗ ಕಟ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಇದಕ್ಕೇನು ಟೂತ್ ಪಿಕ್ ತಗೊಂಡು ಈ ಥರ ಮಧ್ಯಕ್ಕೆ ಹೋಲ್ ಮಾಡ್ತಾಯಿದ್ದೀನಿ. 2 ಐಸ್ ಥರ ಮಾಡ್ತಾಯಿದ್ದೀನಿ, 2 ಕಣ್ಣು ಥರ ಮಾಡಿಕೊಂಡು. ಆಮೇಲೆ ಸ್ಮೈಲಿಗೆ ಬಾಯಿ ಬರಬೇಕಲ್ವ, ಅದಕ್ಕೋಸ್ಕರ ಸ್ಪೂನಿಂದ ನಾನಿವಾಗ ಈ ಥರ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿರುವಂಥ ಸ್ಮೈಲಿ ರೆಡಿ ಆಯಿತು. ತುಂಬಾ ಈಸಿ, ಇದೊಂದು 5 ನಿಮಿಷದಲ್ಲಿ ನೀವು ಪ್ರಿಪೇರ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ರಿಂಗ್ಸು, ಪೊಟ್ಯಾಟೊ ರಿಂಗ್ಸ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ಥರ ನೀವು ಲಟ್ಟಣಿಗೆಯಿಂದ ಇದನ್ನು ಅಗಲವಾಗಿ ಇದನ್ನು ನೀವು ಲಟ್ಟಿಸ್ಕೋಬೇಕು. ಈ ಹಿಟ್ಟನ್ನ ಈ ಥರ ನೋಡಿ ಕರೆಕ್ಟಾಗಿ ಇದನ್ನು ನೀವೇನಾದರೂ ಬಿಟ್ಕೊಂಡು ತಂದರೆ ಅಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಅಗಲವಾಗಿ ಇದನ್ನು ನೀವು ಲಟ್ಟಿಸ್ಕೋಬೇಕು ಚಪಾತಿ ಥರ. ಇದರಿಂದ ಮಧ್ಯದಲ್ಲಿ ದೊಡ್ಡ ಕುಕ್ಕೀಸ್ ಮಾಡುವಂತಹ
ರಿಂಗ್ ಬರುತ್ತೆ, ದೊಡ್ಡ ರಿಂಗ್, ಅದನ್ನು ತಗೊಂಡು ಆಮೇಲೆ ಸಣ್ಣ ರಿಂಗಿಂದ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ದೊಡ್ಡ ರಿಂಗಿಂದ ಫಸ್ಟಿಗೆ ಒಂದು ಸಲ ಕಟ್ ಮಾಡಿಕೊಂಡು ಆ ರೌಂಡ್ ಶೇಪ್ ಇರುವಂತಹ ಇದು ಬರುತ್ತಲ್ವ ನೋಡಿ, ಈ ಥರ ರೌಂಡ್ ಶೇಪ್ ಆಗಿ ಬಂದಿದೆಯಲ್ವ. ಇವಾಗ ಈ ರೌಂಡ್ ಶೇಪ್ ಬಂದಿರುವಂಥ ಇದನ್ನು ಮಧ್ಯಕ್ಕೆ ಸಣ್ಣ ಕುಕ್ಕಿ ಕಟರ್ ಬರುತ್ತೆ, ಆ ಕುಕ್ಕಿಂಗ್ ಕಟರ್ನ ಇಟ್ಟು ಈ ಥರ ನೀವು ತೆಗಿಬೇಕು. ಆವಾಗ ರಿಂಗ್ಸ್ ಥರ ಬರುತ್ತೆ ನೋಡಿ, ಈ ಥರ ರಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ನಾನು ರಿಂಗ್ಸ್ ಮತ್ತು ಸ್ಮೈಲಿ ರೆಡಿ ಮಾಡ್ಕೊಂಡು ಎಲ್ಲನ ಇಟ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಇವಾಗ ಡೀಪ್ ಫ್ರೈ ಮಾಡ್ಕೊಳ್ಳಿ. ಡೀಪ್ ಫ್ರೈ ಮಾಡ್ಕೋಬೇಕು, ಇದನ್ನು ಚೆನ್ನಾಗಿ ಬರುತ್ತೆ. ಇದನ್ನು ಶಾಲೋ ಫ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ. ಈ ಥರ ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಏರ್ ಫ್ರೈಯರಲ್ಲೂ ನೀವು ಫ್ರೈ ಮಾಡ್ಕೋಬೋದು. ನಾನಿವಾಗ ಸ್ಮೈಲಿನ ಫ್ರೈ ಮಾಡ್ತಾಯಿದ್ದೀನಿ. ನೀವು ಶಾಪಲ್ಲೆಲ್ಲ ಸಿಗುತ್ತೆ ನೋಡಿ, ಅದೇ ಟೇಸ್ಟು ಕೊಡುತ್ತೆ. ನೋಡಬೇಕಂದ್ರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಒಂದು ಸಲ ನೋಡಿ. ಇವಾಗ ಚೆನ್ನಾಗಿದು ಒಂದು ಬ್ರೌನ್ ಕಲರು, ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇವಾಗ ಕರೆಕ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬಂತು. ಇದನ್ನು ನಾನಿವಾಗ ಫ್ರೈ ಮಾಡಿರೋದನ್ನೆಲ್ಲ ತೆಗಿತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಆಮೇಲೆ ಸಿಂಪಲ್ ಕೂಡ ಇದು ಮಾಡೋದು. ಟೇಸ್ಟಿಯಾದಂಥ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ. ಇವಾಗ ನಾನು ರಿಂಗ್ಸ್ನ ಫ್ರೈ ಮಾಡ್ತಾಯಿದ್ದೀನಿ ನೋಡಿ, ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಇದು ನೀವು ಈ ಥರ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೋಬೋದು. 1 ಮಂತ್ ತನಕ ಇದು ಕೆಡಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಇವಾಗ ನೋಡಿ ಒಂದೊಂದಾಗಿ ನಾನು ಒಂದು 5 ನಿಮಿಷ, 1-2 ನಿಮಿಷ ಎಲ್ಲ ಬಿಟ್ಟು ಇದನ್ನು ಚೆನ್ನಾಗಿ ಮಗ್ಚಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಇದನ್ನು ರಿಂಗ್ಸ್ ನೀವು ರೆಡಿ ಮಾಡ್ಕೋಬೋದು ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ರಿಂಗ್ಸ್ ಎಲ್ಲ. ನೀವು ಆನಿಯನ್ ರಿಂಗ್ಸ್ ತಿಂದಿರ್ತೀರ. ಪೊಟ್ಯಾಟೋಯಿಂದ ಈ ಥರ ಮಾಡೋದು ತುಂಬಾ ಈಸಿಯಾಗಿ ಮತ್ತು ಹೆಲ್ದಿ ಕೂಡ. ಇದು ಮನೇಲಿ ಮಾಡಿರೋದಲ್ವ. ಶಾಪಿಂದ ತರೋದಾದರೆ ಅದಕ್ಕೆ ಪ್ರಿಸರ್ವ್ ಮಾಡೋಕ್ಕಂತ ಅದಕ್ಕೆ ಏನೆಲ್ಲ ಕೆಮಿಕಲೆಲ್ಲ ಹಾಕಿರ್ತಾರೆ. ನೀವು ಮನೆಯಲ್ಲಿ ಇದು ಈ ಥರ ಫ್ರೆಶ್ ಆಗಿ ಮಾಡಿ ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಹೆಂಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.